ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ಜನ ಈ ಕಂಟೆಂಟ್ ಕಪಲ್ಗಳು ಅಂತ ಇದ್ದಾರೆ. ಕೇರಳದಲ್ಲಿ ಕಂಟೆಂಟ್ ಕಪಲ್ ಅಂತಾನೆ ಫೇಮಸ್ ಆಗಿದ್ದಂಥ ಒಂದು ಜೋಡಿಯ ಬಾಳಲ್ಲಿ ಈಗ ಬಿರುಗಾಳಿಯೇ ಸೃಷ್ಟಿಯಾಗಿಬಿಟ್ಟಿದೆ. ತಾವು ಕಂಟೆಂಟ್ ಕ್ರಿಯೇಟರ್ ಆಗಿ ತಮ್ಮ ಕಾಮಿಡಿಗಳ ಮುಖೇನ ಬಹಳಷ್ಟು ಜನರನ್ನ ರಂಜಿಸ್ತಾ ಇದ್ದಂಥ ಜೋಡಿ ಇದು. ಅಖಿಲ್ NRD ಮತ್ತು ಮೇಘ, ಈ ಜೋಡಿಯ ಬಗ್ಗೆ ನೀವು ಸಹಜವಾಗಿ ಕೇಳೇ ಇರ್ತೀರಿ. ಆದರೆ ಇವತ್ತು ಅದೇ ಅಖಿಲ್ NRD ಮತ್ತು ಮೇಘ ಬಾಳಲ್ಲಿ ಒಂದು ಬಿರುಗಾಳಿ ಏನಪ್ಪ ಅಂತ ಅಂದರೆ, ಈ ಅಖಿಲ್ ಮತ್ತು ಮೇಘ 2 ವರ್ಷಗಳ ಹಿಂದೆ ವಿಜೃಂಭಣೆಯಿಂದ ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ಗೊತ್ತಾಗುವ ಹಾಗೆ ಒಂದು ಮದುವೆ ಮಾಡ್ಕೊಂಡಿದ್ರು. ಇಬ್ಬರು ಕೂಡ ಅನ್ಯೋನ್ಯವಾಗಿದ್ರು 2 ವರ್ಷಗಳ ಕಾಲ. ಅದು ಏನಾಯಿತು ಏನೋ ಗೊತ್ತಿಲ್ಲ, ಎಲ್ಲವೂ ಚೆನ್ನಾಗೇ ಇತ್ತು. ನೋಡಿದರೆ ಮೊನ್ನೆ ಈ ಅಖಿಲ್ ರಾತ್ರಿ ಗಾಢ ನಿದ್ರೆಯಲ್ಲಿದ್ದಂತೆ. ಪಾಪ ಒಳ್ಳೆ ನಿದ್ದೆ ಮಾಡ್ಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಆತನ ಪತ್ನಿ ಮೇಘ ಇದ್ದಾಳಲ್ಲ, ಈಕೆ ಲಗೇಜು ಬ್ಯಾಗು ಎಲ್ಲ ತಗೊಂಡು ಓಡೋಗ್ಬಿಟ್ಟಿದ್ದಾಳೆ. ಸುಮ್ಮನೆ ಓಡೋಗಿಲ್ಲ, ಆಕೆ ಒಬ್ಬ ಬಸ್ ಕ್ಲೀನರ್ ಜೊತೆಗೆ ಓಡೋಗಿದ್ದಾಳೆ. ಅಂದರೆ ಅಖಿಲ್ನನ್ನು ಕೂಡ ಲವ್ ಮಾಡಿನೇ ಮದುವೆ ಆಗಿದ್ಲು ಈ ಮೇಘ. ನೋಡಿದರೆ 2 ವರ್ಷ ಆಗಿದೆ ಈತನ ಜೊತೆಗೆ ಮದುವೆಯಾಗಿ. ಈಗ ಬಸ್ ಕ್ಲೀನರ್ ಜೊತೆಗೆ ಈಕೆಗೆ ಲವ್ ಆಗಿದೆ. ಪ್ರತಿನಿತ್ಯ ಅದೇ ಬಸ್ಸಲ್ಲಿ, ಖಾಸಗಿ ಬಸ್ ಅಂತೆ ಅದು, ಓಡಾಡ್ಕೊಂಡಿದ್ಲಂತೆ. ನೋಡ್ತಾ ನೋಡ್ತಾ ಹಾಗೆ ಆತನ ಮೇಲೆ ಲವ್ ಆಗಿಬಿಟ್ಟಿದೆ ಅಂತೆ ಈಕೆಗೆ, ಮೇಘಾಗೆ. ಸೊ ಆ ಬಸ್ ಕ್ಲೀನರ್ ಜೊತೆಗೆ ರಾತ್ರೋರಾತ್ರಿ ಎಸ್ಕೇಪ್ ಆಗಿದ್ದಾಳೆ. ಸೊ ಪೊಲೀಸ್ನವ್ರಿಗೆ ಅಖಿಲ್ ಮಾರನೇ ದಿನ ಎದ್ದು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ನನ್ನ ಹೆಂಡತಿ ಕಾಣ್ತಾ ಇಲ್ಲ ಸರ್, ಹುಡುಕಿ ಕೊಡಿ ಅಂತ ಹೇಳಿ. ಆಗ ಹುಡುಕಿದಾಗ ಮನೆಯಲ್ಲಿದ್ದಂಥ ಒಂದು CCTV ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ, ಆಕೆ ಬ್ಯಾಗ್ ಹಿಡ್ಕೊಂಡು ಆ ಬಸ್ ಕ್ಲೀನರ್ ಜೊತೆ ಓಡಿ ಹೋಗಿರೋದು. ಅದಾದ ನಂತರ ಅವರನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸ್ನವರು. ಏನಮ್ಮ ಹಿಂಗೆ ಮಾಡಿದೀಯಾ, ನಿನ್ನ ಗಂಡ ನಿನ್ನನ್ನು ಕರೀತಾ ಇದ್ದಾನೆ, ಹೋಗು ಅವನ ಜೊತೆಗೆ ಅಂತ ಹೇಳಿದರೆ ಮೇಘಾಗೆ ಆಕೆ ಹೇಳ್ತಾಳಂತೆ, ನಾನು ಯಾವುದೇ ಕಾರಣಕ್ಕೂ ಅಖಿಲ್ ಜೊತೆಗೆ ಹೋಗಲ್ಲ, ನಾನು ಇದೇ ಹುಡುಗನ ಜೊತೆಗೆ ಇರ್ತೀನಿ ಅಂತ ಹೇಳ್ತಾಳಂತೆ. ಎಂಥ ವಿಚಿತ್ರ ನೋಡಿ. ಕಂಟೆಂಟ್ ಕ್ರಿಯೇಟರ್ಗಳು ಇವರಿಬ್ಬರು, ಕಂಟೆಂಟ್ ಕಪಲ್ ಅಂತಾನೆ ಫೇಮಸ್ ಆಗಿದ್ದವರು. ಕೇರಳದಲ್ಲಿ ಮನೆ ಮಾತು ಇವರಿಬ್ಬರು ಅಂದರೆ ಭಾಳ ಇಷ್ಟಪಡ್ತಾರೆ ಜನ ಅಲ್ಲಿ. ಅಂದರೆ ಇವರ ಕಾಮಿಡಿ ಕಂಟೆಂಟ್ಗಳು ಆ ರೀತಿಯಾಗಿರ್ತಾ ಇದ್ವು. ಮದುವೆ ಟೈಮ್ನಲ್ಲೂ ಕೂಡ ಕಂಟೆಂಟ್ ಕ್ರಿಯೇಟ್ ಮಾಡಿದವರು ಇವರು ಇಬ್ಬರು. ಸೊ ಅಂಥ ಜೋಡಿ ಇವತ್ತು ಈ ರೀತಿಯಾಗಿ, ಆಕೆ ಅದು ಯಾಕೆ ಮೋಸ ಮಾಡಿದ್ಲೋ ಏನೋ ಅಖಿಲ್ NRDಗೆ, ಆತ ಅಂತೂ ಫುಲ್ ಒಂಥರ ಡಿಸಪಾಯಿಂಟ್ ಆಗಿಬಿಟ್ಟಿದ್ದಾನೆ, ಜೊತೆಗೆ ಡಿಪ್ರೆಷನ್ಗೆ ಹೋಗೋ ರೀತಿ ಆಗಿಬಿಟ್ಟಿದ್ದಾನೆ ಅನ್ನೋ ಮಾಹಿತಿ ಇದೆ ಪಾಪ. ಬಟ್ ಇತ್ತೀಚಿನ ದಿನಗಳಲ್ಲಿ ಆ ಸಂಬಂಧಗಳಿಗೆ ಮೌಲ್ಯನೇ ಇಲ್ಲದ ಹಾಗಾಗ್ಬಿಟ್ಟಿದೆ, ಬೆಲೆನೇ ಗೌರವನೇ ಇಲ್ಲದ ಹಾಗಾಗ್ಬಿಟ್ಟಿದೆ. ಪ್ರೀತಿ ಮಾಡಿ ಮದುವೆ ಆದವರೇ ಅನೈತಿಕ ಸಂಬಂಧಗಳಲ್ಲಿ ತೊಡಗ್ತಾ ಇರೋದು. ಜೊತೆಗೆ ಇವರಿಬ್ಬರು ವಿಚಿತ್ರ ಘಟನೆ ಇದು. ಕಮೆಂಟ್ ಮಾಡಿ ತಿಳಿಸಿ.